1781 ಹೈದರ್ ಅಲಿ ಖಾನ್ ಪ್ರಾರಂಭ ಮಾಡಿದ್ರು. 1791ರಲ್ಲಿ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿದ್ರು. ಇದು ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಬ್ಯಾಂಗಳೂರಿನ ಕಲಾಸಿಪಳದಲ್ಲಿದೆ. ಇಲ್ಲಿ ನಾನು ಹೋದಾಗ ಹೊರಗಡೆ 40 ಡಿಗ್ರಿ ಉಷ್ಣಾಂಶ ಇತ್ತು, ಒಳಗಡೆ ಕೇವಲ 20 ಡಿಗ್ರಿ ಇತ್ತು. ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಒಳಗಡೆಗೆ ಹೋದರೆ ಕೆಳಮಹಡಿಯ ಎಡಭಾಗದಲ್ಲಿ ಟಿಪ್ಪುವಿನ ಬಗ್ಗೆ ಮಾಹಿತಿ ಫಲಕ ಇದೆ. ಹಜಾರದಲ್ಲಿ ಟಿಪ್ಪು ಕಾಲದ ಖಡ್ಗ ಇದೆ. ಅರಮನೆ ಮುಂಭಾಗ, ಹಿಂಭಾಗ, ಬಲ್ಭಾಗ ಎಷ್ಟು ಚಂದ ಇದೆ ಗೊತ್ತಾ. ಇನ್ನು ಮೊದಲ ಮಹಡಿಯಲ್ಲಿ ನಾವು ತಿರುಗಾಡ್ತಾ ಇದ್ರೆ 1791 ಇಸ್ವಿಯಲ್ಲಿ ಮಂತ್ರಿಗಳಾಗಿ ಟಿಪ್ಪುವಿನ ಹಿಂದೆ ತಿರುಗಾಡ್ತಾ ಇದ್ವೇನೋ ಅನ್ಸುತ್ತೆ. ಇನ್ನ ಮೊದಲ ಮಹಡಿ, ಕೆಳ ಮಹಡಿಯಲ್ಲಿ ಸಣ್ಣ ಸಣ್ಣ ಗೂಡು ಕಾಣ್ತವೆ. ಆ ಗೂಡನ್ನಲ್ಲಿ ಹಿಂದಿನ ಕಾಲದಲ್ಲಿ ದೀಪ, ಹಣತೆ ಅಂತ ಹೇಳ್ತಿದ್ವಲ್ಲ, ಅವೆಲ್ಲ ಇಡ್ತಾ ಇದ್ರು ಅನ್ಸುತ್ತೆ. ಇಲ್ಲಿಗೆ ಬರಬೇಕು ಅಂದ್ರೆ ಮೆಟ್ರೋ ವ್ಯವಸ್ಥೆ ಇದೆ. ಕಲಾಸಿಪಾಳ್ಯ ಹಾಗೂ ಮಾರ್ಕೆಟಿಗೆ ಬಂದ್ರೆ ಬಸ್ಸಿನ ವ್ಯವಸ್ಥೆ ಇದೆ. ನಾನು ಹಾಗೆ ಕೆಳಮಹಡಿ ಮೇಲ್ಭಾಗದಲ್ಲಿ ನಾನು ತಿರುಗಾಡ್ತಾ ಇದ್ದೆ. ನನಗೆ ತುಂಬಾ ಖುಷಿ ಆಯಿತು. ಅಲ್ಲಿನ ಕಂಬಗಳು ಮತ್ತು ಅಲ್ಲಿನ ದರ್ಬಾರ್ ಹಾಲು ಅವೆಲ್ಲವನ್ನ ನೋಡ್ತಾ ಇದ್ದೆ, ಮತ್ತೆ ಫೀಲ್ ಮಾಡ್ಕೋತಾ ಇದ್ದೆ. ನಾನು ಆಗಿನ ಕಾಲದಲ್ಲಿ ಇದ್ದಿದ್ರೆ ಹೆಂಗಿರ್ತಾ ಇತ್ತು. ಮತ್ತು ಆ ಮೆಟ್ಲುಗಳಿದ್ದಾವಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಧಾನವಾಗಿ ಇಳಿದು ಬಂದ್ರೆ ಆ ಮೆಟ್ಲುಗಳಲ್ಲಿ ನಮಗೇನೋ ಒಂಥರ ರಾಜ ಗಾಂಭೀರ್ಯದಿಂದ ಇಳಿದು ಬರ್ತಾ ಇದ್ದಾವೇನೋ ಅನ್ಸುತ್ತೆ. ಇಲ್ಲಿ ನೋಡಿ, ಟಿಪ್ಪು ಸುಲ್ತಾನರ ಅರಮನೆ ಮುಂಭಾಗದಿಂದ ನೋಡಿದ್ರೆ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ.